ಆಸಕ್ತಿ ಇದ್ರೆ ನೀವು ತುಂಬಾನೇ ಏಲಿಯನ್ಸ್ ಮೂವಿಗಳನ್ನ ನೋಡಿರ್ಬೋದು. ಆದ್ರೆ ಈ ಮೂವಿನಲ್ಲಿ ಬರುವಂತ ಏಲಿಯನ್ಸ್ ಗಳು ತುಂಬಾನೇ ಡಿಫ್ರೆಂಟ್ ಆಗಿದಾವೆ. ಯಾಕಂದ್ರೆ ಈ ಮೂವಿನಲ್ಲಿ ಬರುವಂತ ಏಲಿಯನ್ಸ್ ಗಳು ಯಾರ ಕಣ್ಣಿಗೂ ಕಾಣೋದಿಲ್ಲ. ಹಾಗಂತ ಏಲಿಯನ್ ಗಳೇ ಇಲ್ಲ ಅನ್ಕೊಂಡು ಮನೆಯಿಂದ ಏನಾದ್ರೂ ಹೊರಗಡೆ ಬಂದ್ರೆ ಅವ್ರುಗಳು ಭಸ್ಮ ಆಗದೆ ಅಂತೂ ಗ್ಯಾರಂಟಿ. ನಾವಿವಾಗ ನೋಡ್ತಿರುವ ಮೂವಿ ಕೂಡ ಅಂತದೆ. ಈ ಮೂವಿ ನೇಮು ದ ಡಾರ್ಕೆಸ್ಟ್ ಅವರ್ ಅಂತ. ಈ ಮೂವಿ ಒಂದೊಳ್ಳೆ ಸೈನ್ಸ್ ಫಿಕ್ಷನ್ ಆಕ್ಷನ್ ಫಿಲ್ಮ್ ಅಂತಾನೆ ಹೇಳ್ಬೋದು. ನಾನ್ ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ, ಈ ಮೂವಿನಲ್ಲಿ ಎಲ್ಲೂ ಕೂಡ ಸ್ವಲ್ಪನೂ ಬೇಜಾರಾಗೋದಿಲ್ಲ. ಅಷ್ಟೊಂದು ಥ್ರಿಲ್ಲಿಂಗ್ ಆಗಿದೆ ಈ ಮೂವಿ. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಈ ಕತೆ ಶುರುವಾದಾಗ ಒಂದು ಫ್ಲೈಟ್ ನಲ್ಲಿ ಶಾನ್ ಮತ್ತೆ ಬೆನ್ ಇಬ್ರು ಮಾಸ್ಕೋಗೆ ಅಂತ ಹೋಗ್ತಿರ್ತಾರೆ. ಆ ಫ್ಲೈಟ್ ಒಳಗಡೆ ಶಾನ್ ಮೊಬೈಲ್ ನಲ್ಲಿ ಗೇಮ್ ಮಾಡ್ತಿರ್ತಾನೆ. ಅವನನ್ನ ನೋಡಿದ ಏರೋಸ್ಟರ್ ಅವನ ಹತ್ರ ಬಂದು ಗೇಮ್ ಮಾಡೋದನ್ನ ನಿಲ್ಸಿ, ಅದರಿಂದ ಫ್ಲೈಟ್ ನ ನ್ಯಾವಿಗೇಷನ್ ಸಿಸ್ಟಮ್ ಗೆ ತುಂಬಾನೇ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಶಾನ್ ಆ ಏರೋಸ್ಟರ್ ಗೆ ತುಂಬಾನೇ ತಮಾಷೆ ಮಾಡ್ತಿರ್ತಾನೆ. ಅವಾಗ ಇದ್ದಕ್ಕಿದ್ದ ಹಾಗೆ ಆ ಫ್ಲೈಟ್ ನಲ್ಲಿ ಪವರ್ ಹೋಗುತ್ತೆ. ಅದರಿಂದ ಫ್ಲೈಟ್ ನಲ್ಲಿ ಇದ್ದವರೆಲ್ಲ ತುಂಬಾನೇ ಭಯ ಪಡ್ತಿರ್ತಾರೆ. ಆದ್ರೆ ಸ್ವಲ್ಪ ಸಮಯದ ನಂತರ ಮತ್ತೆ ಪವರ್ ಬರುತ್ತೆ. ಅವಾಗ ಪೈಲಟ್ ಫ್ಲೈಟ್ ನಲ್ಲಿ ಯಾವುದೇ ತರ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಎಲೆಕ್ಟ್ರಿಕ್ ಶಾರ್ಟ್ ಆದ್ರೆ ಪವರ್ ಕಟ್ ಆಗಿತ್ತು ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ನಂತರ ಬೆಳಗಾಗೋಷ್ಟರಲ್ಲಿ ಆ ಫ್ಲೈಟ್ ಮಾಸ್ಕೋಗೆ ಬಂದು ತಲುಪುತ್ತೆ. ಅವಾಗ ನಮ್ಗೆ ಮಾಸ್ಕೋ ಸಿಟಿನ ತೋರಿಸ್ತಾರೆ. ಮಾಸ್ಕೋ ಸಿಟಿ ತುಂಬಾನೇ ವಿಶಾಲವಾಗಿ ಬೆಳೆದಿರುತ್ತೆ. ಬೆನ್ ಮತ್ತೆ ಶಾನ್ ಇಬ್ರು ಒಂದು ಟ್ಯಾಕ್ಸಿನಲ್ಲಿ ಬರ್ತಿರ್ಬೇಕಾದ್ರೆ ಅವರ ಪ್ರಾಜೆಕ್ಟ್ ಬಗ್ಗೆ ಅವರಿಬ್ರು ಮಾತಾಡ್ತಾ ಇರ್ತಾರೆ. ನಮ್ಮ ಪ್ರಾಜೆಕ್ಟ್ ಏನಾದ್ರೂ ಸೇಲ್ ಆದ್ರೆ ನಾವು ಫುಲ್ ಶ್ರೀಮಂತರಾಗಬಹುದು ಅಂತ. ಯಾಕಂದ್ರೆ ಬೆನ್ ತುಂಬಾನೇ ಕಷ್ಟಪಟ್ಟು ಒಂದು ಸಾಫ್ಟ್ವೇರ್ ನ ಕಂಡುಹಿಡಿದಿರ್ತಾನೆ. ಅದನ್ನ ಸೇಲ್ ಮಾಡೋದಕ್ಕೆ ಅಂತಾನೆ ಅವರಿಬ್ರು ಮಾಸ್ಕೋಗೆ ಬಂದಿರ್ತಾರೆ. ಸ್ವಲ್ಪ ಸಮಯದ ನಂತರ ಅವರಿಬ್ರು ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿ ಹತ್ರ ಬರ್ತಾರೆ. ಅದೇ ಕಂಪ್ನಿಗೆ ಬೆನ್ ಅವನ ಪ್ರಾಜೆಕ್ಟ್ ನ ಸೇಲ್ ಮಾಡೋದಕ್ಕೆ ಅಂತ ಬಂದಿರ್ತಾನೆ. ಅವರಿಬ್ರು ಆ ಕಂಪ್ನಿಯ ಮೀಟಿಂಗ್ ಹಾಲ್ ಹತ್ರ ಬರೋಷ್ಟರಲ್ಲಿ ಅಲ್ಲಿಗೆ ಸ್ಕೈಲರ್ ಬಂದು ಮೀಟಿಂಗ್ ನ ಅಟೆಂಡ್ ಮಾಡ್ತಾ ಇರ್ತಾನೆ. ಅವನು ಬೆನ್ ಮತ್ತೆ ಶಾನ್ ನ ನೋಡಿ, ನೀವ್ ಇಲ್ಲಿಗೆ ಯಾಕೆ ಬಂದ್ರೆ, ನಿಮ್ಗಳ ಅವಶ್ಯಕತೆ ನಮ್ಗೆ ಇವಾಗ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶಾನ್, ನನ್ನ ಫ್ರೆಂಡು ತುಂಬಾನೇ ಕಷ್ಟಪಟ್ಟು 5 ಲಕ್ಷ ಖರ್ಚು ಮಾಡಿ ಒಂದು ಸಾಫ್ಟ್ವೇರ್ ನ ಕಂಡಿಡಿದಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ಬೆನ್ ಪಕ್ಕದಲ್ಲಿದ್ದ ಸ್ಕ್ರೀನ್ ನ ನೋಡಿ ಅದ್ರಲ್ಲಿ ಇರುವಂತ ಐಡಿಯಾಗಳೆಲ್ಲ ನನ್ನ ಐಡಿಯಾಗಳು ಅಂತ ಹೇಳ್ತಾನೆ. ಅದಕ್ಕೆ ಸ್ಕೈಲರ್, ಹಾ ನನಗೆ ಗೊತ್ತಿದೆ, ಈ ಪ್ಲಾನಿಟ್ಸ್ ಗಳೆಲ್ಲ ತುಂಬಾನೇ ಚೆನ್ನಾಗಿದಾವೆ ಅಂತ ಹೇಳ್ತಾನೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಬೆನ್ ಕಂಡಿಡಿದಂತ ಸಾಫ್ಟ್ವೇರ್ ನ ಸ್ಕೈಲರ್ ಕದ್ದು ಮಾರ್ತಾ ಇದ್ದಾನೆ ಅಂತ. ಅವಾಗ ಸ್ಕೈಲರ್ಗೆ ಅವರಿಬ್ರು ಏನು ಮಾಡೋದಿಕ್ಕಾಗೋದಿಲ್ಲ. ಅದರಿಂದ ಅವರಿಬ್ರು ತುಂಬಾನೇ ಬೇಜಾರ್ ಮಾಡ್ಕೊಂಡು ಆ ಕಂಪ್ನಿಯಿಂದ ಹೊರಗಡೆ ಬರ್ತಾರೆ. ಅದೇ ಸಮಯಕ್ಕೆ ಆನಾ ಮತ್ತೆ ನತೇಲಿ ಇಬ್ರು ಅಮೆರಿಕದಿಂದ ಮಾಸ್ಕೋಗೆ ವೆಕೇಶನ್ಗೆ ಅಂತ ಬಂದಿರ್ತಾರೆ. ಅದು ಬೆನ್ ಮತ್ತೆ ಶಾನ್ ಮಾಡಿದ್ದು ಲಾಗ್ ನ ನೋಡಿ ಅವ್ರುಗಳು ಅಲ್ಲಿಗೆ ಬಂದಿರ್ತಾರೆ. ಆ ಜಾಗದಲ್ಲಿ ಅವರಿಬ್ರು ಒಂದು ಸೆಲ್ಫಿನ ತಗೊಂಡು ನಂತರ ಒಂದು ಪಬ್ಗೆ ಬರ್ತಾರೆ. ಅದೇ ಪಬ್ಗೆ ಶಾನ್ ಮತ್ತೆ ಬೆನ್ ಕೂಡ ಬಂದಿರ್ತಾರೆ. ಯಾಕಂದ್ರೆ ಬೆನ್ ಸಾಫ್ಟ್ವೇರ್ ನ ಸ್ಕೈಲರ್ ಕದ್ದಿದ್ರಿಂದ ಬೆನ್ಗೆ ತುಂಬಾನೇ ನೋವಾಗಿರುತ್ತೆ. ಅದರಿಂದ ಅವನನ್ನ ಶಾನ್ ಅಲ್ಲಿ ಕರ್ಕೊಂಡು ಬಂದಿರ್ತಾನೆ. ಅವರಿಬ್ರು ಅವ್ರಿಗಾದ ಮೋಸದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಸ್ಕೈಲರ್ ಕೂಡ ಬಂದಿರ್ತಾನೆ. ಅವನು ಬೆನ್ ಮತ್ತೆ ಶಾನ್ ನ ನೋಡಿ ಅವ್ರ ಹತ್ರ ಬಂದು ಪಾರ್ಟಿ ಮಾಡೋದಕ್ಕೆ ಒಳ್ಳೆ ಜಾಗನ ಸೆಲೆಕ್ಟ್ ಮಾಡಿದಿರಾ ಅಂತ ಹೇಳ್ತಾನೆ. ಅದಕ್ಕೆ ಶಾನ್, ನೀನೊಬ್ಬ ದೊಡ್ಡ ಬಿಸ್ನೆಸ್ ಮೆನ್ ಅಂತ ನಮ್ಮ ಹತ್ರ ಫೋರ್ಸ್ ಕೊಡೋದಕ್ಕೆ ಬರ್ಬೇಡ, ಯಾಕಂದ್ರೆ ನೀನೊಬ್ಬ ದೊಡ್ಡ ಕಳ್ಳ ಅಂತ ಸ್ಕೈಲರ್ಗೆ ಬೈತಾನೆ. ಅದಕ್ಕೆ ಸ್ಕೈಲರ್, ಇದೆಲ್ಲ ಬಿಸ್ನೆಸ್, ನಿಮ್ಗಳಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅದೇ ಬೇಜಾರದಲ್ಲಿ ಬೆನ್ ಡ್ರಿಂಕ್ಸ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ಅಮೆರಿಕದಿಂದ ಬಂದಿದ್ದ ಆನಾ ಮತ್ತೆ ನತೇಲಿ ಕಾಣ್ತಾರೆ. ಅದರಿಂದ ಬೆನ್ ಮತ್ತೆ ಶಾನ್ ಇಬ್ರು ಅವ್ರ ಹತ್ರ ಹೋಗಿ ಅವ್ರಗಳನ್ನ ಪರಿಚಯ ಮಾಡ್ಕೊಳ್ತಾರೆ. ಆದ್ರೆ ನತೇಲಿಗೆ ಅವ್ರ ಬಗ್ಗೆ ಮೊದ್ಲೇ ಗೊತ್ತಿರುತ್ತೆ. ಅದು ಹೇಗಂದ್ರೆ ಬೆನ್ ಮತ್ತೆ ಶಾನ್ ಲಾಕ್ಸ್ ನ ನತೇಲಿ ಫಾಲೋ ಮಾಡ್ತಾ ಇರ್ತಾಳೆ. ನಂತರ ಅವ್ರುಗಳು ಜನರಲ್ ಆಗಿ ಮಾತಾಡ್ಕೊಂಡು ಪಾರ್ಟಿನ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಆನಾ ಎಲ್ರು ಒಂದು ಸೆಲ್ಫಿನ ತಗೊಳ್ಳೋಣ ಅಂತ ಹೇಳ್ತಾಳೆ. ಅದರಿಂದ ಅವರೆಲ್ಲ ಸೆಲ್ಫಿನ ತಗೋತಿರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಪವರ್ ಹೋಗುತ್ತೆ. ಅವಾಗ ಪಬ್ ನಲ್ಲಿ ಇದ್ದವರೆಲ್ಲ ಹೊರಗಡೆ ಬಂದಾಗ ಆಕಾಶ ಎಲ್ಲ ಹಳದಿಯ ಕಾಣ್ತಾ ಇರುತ್ತೆ. ಅದರಿಂದ ಅವರೆಲ್ಲ ಈ ಮಧ್ಯರಾತ್ರಿಲಿ ಆಕಾಶದಲ್ಲಿ ಬೆಳಕು ಕಾಣ್ತಿದ್ಯಲ್ಲ ಅಂತ ತುಂಬಾನೇ ಆಶ್ಚರ್ಯದಿಂದ ಎಲ್ರೂ ಆಕಾಶದ ಕಡೆನೆ ನೋಡ್ತಿರ್ಬೇಕಾದ್ರೆ ಆಕಾಶದಿಂದ ಹಳದಿ ಬಣ್ಣದ ಕ್ಯಾಂಡಲ್ ಲೈಟ್ಸ್ ಗಳ ತರ ವಿಚಿತ್ರವಾದ ವಸ್ತುಗಳು ಕೆಳಗಡೆ ಬರ್ತಾ ಇರ್ತವೆ. ಅವುಗಳನ್ನ ನೋಡೋದಕ್ಕೆ ತುಂಬಾನೇ ಸುಂದರವಾಗಿ ಕಾಣ್ತಿದಾವೆ ಅಂತ ಅಲ್ಲಿನ ಜನಗಳು ಮಾತಾಡ್ಕೊಳ್ತಾ ಇರ್ತಾರೆ. ಆ ಹಳದಿ ಬಣ್ಣದ ಲೈಟ್ಸ್ ಗಳಲ್ಲಿ ಒಂದು ಜನಗಳಿರುವಂತ ಜಾಗಕ್ಕೆ ಬಂದು ಮಾಯ ಆಗ್ಬಿಡುತ್ತೆ. ಅವಾಗ ಒಬ್ಬ ಪೊಲೀಸ್ ಆಫೀಸರ್ ಆ ಬೆಳಕಿರುವಂತ ಜಾಗಕ್ಕೆ ಬಂದು ಅವರ ಸ್ಟಿಕ್ ಇಂದ ಅದಕ್ಕೆ ಟಚ್ ಮಾಡೋದಕ್ಕೆ ಅಂತ ಹೋದಾಗ ಇದ್ದಕ್ಕಿದ್ದ ಹಾಗೆ ಆ ಪೊಲೀಸ್ ಆಫೀಸರ್ ಸುಟ್ಟು ಬೂದಿ ಆಗ್ಬಿಡ್ತಾರೆ. ಅದರಿಂದ ಅಲ್ಲಿದ್ದ ಜನಗಳೆಲ್ಲ ತುಂಬಾನೇ ಭಯ ಪಡ್ಕೊಂಡು ಅಲ್ಲಿಂದ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಬ್ಬ ಪೊಲೀಸ್ ಆಫೀಸರ್ ಆ ಬೆಳಕಿಗೆ ಶೂಟ್ ಮಾಡಿದ್ರೆ ಬುಲೆಟ್ ಕೂಡ ಸುಟ್ಟು ಬೂದಿ ಆಗ್ತಾ ಇರುತ್ತೆ. ಅವಾಗ ನಮ್ಗೆ ಅದೇ ತರ ಬೆಳಕಿರುವಂತಹ ತುಂಬಾ ಏಲಿಯನ್ಗಳು ಭೂಮಿಗೆ ಬರ್ತಿರೋದನ್ನ ತೋರಿಸ್ತಾರೆ. ಅವುಗಳನ್ನ ನೋಡಿ ಅಲ್ಲಿದ್ದ ಜನಗಳೆಲ್ಲ ತುಂಬಾನೇ ಭಯ ಪಡ್ಕೊಂಡು ಅಲ್ಲಿಂದ ಓಡೋಗ್ತಿರ್ಬೇಕಾದ್ರೆ ಅವ್ರಗಳನ್ನೆಲ್ಲ ಅಲ್ಲಿದ್ದ ಏಲಿಯನ್ಗಳು ಸುಟ್ಟು ಬೂದಿ ಮಾಡ್ತಿರ್ತವೆ. ಅದರಿಂದ ಕೆಲವು ಜನಗಳು ಮತ್ತೆ ಪಬ್ ಒಳಗಡೆ ಬರ್ತಾರೆ. ಅದರಲ್ಲಿ ಬೆನ್, ಶಾನ್, ಆನಾ ಮತ್ತೆ ನತೇಲಿ ಕೂಡ ಇರ್ತಾರೆ. ಅವರೆಲ್ಲ ಪಬ್ ಒಳಗಡೆ ಬಂದು ಡೋರ್ ಅನ್ನ ಕ್ಲೋಸ್ ಮಾಡ್ತಾರೆ. ಆದ್ರೆ ಏಲಿಯನ್ ಅಲ್ಲಿಗೆ ಬಂದು ಆ ಡೋರ್ ಅನ್ನ ಬ್ಲಾಸ್ಟ್ ಮಾಡ್ಬಿಡುತ್ತೆ. ಅದರಿಂದ ಪಕ್ಕದಲ್ಲಿದ್ದ ಅಕ್ವೇರಿಯಂ ಗಳೆಲ್ಲ ಒಡೆದೋಗಿ ಪಬ್ ಒಳಗಡೆ ನೀರ್ ಬರುತ್ತೆ. ಅವಾಗ ಏಲಿಯನ್ ಪಬ್ ಒಳಗಡೆ
ಬರ್ತಾ ಇರ್ಬೇಕಾದ್ರೆ ಅದು ನೀರಿರುವಂತ ಜಾಗಕ್ಕೆ ಬಂದಾಗ ಅಲ್ಲೇ ಪಕ್ಕದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಮನುಷ್ಯ ಆ ಏಲಿಯನ್ ಪವರ್ ಇಂದ ಸತ್ತೋಗ್ಬಿಡ್ತಾನೆ. ಅಷ್ಟೊಂದು ಎಲೆಕ್ಟ್ರಿಕ್ ಪವರ್ ಆ ಏಲಿಯನ್ ಗಳಿಗೆ ಇರುತ್ತೆ. ಅದರಿಂದ ಮನುಷ್ಯರನ್ನೆಲ್ಲ ಆ ಏಲಿಯನ್ ಗಳು ಸುಟ್ಟು ಬೋಧಿ ಮಾಡ್ತಾ ಇರ್ತವೆ. ಆ ಏಲಿಯನ್ ಹಾಗೆ ಪಬ್ ಒಳಗಡೆ ಬರ್ತಿರ್ಬೇಕಾದ್ರೆ ಪಬ್ ನ ಕೌಂಟರ್ ಬಾಯ್ ಒಂದು ಡ್ರಿಂಕ್ಸ್ ಗೆ ಬೆಂಕಿ ಹಚ್ಚಿ ಆ ಏಲಿಯನ್ ಇರುವಂತ ಜಾಗಕ್ಕೆ ಎಸಿತಾನೆ. ಅವಾಗ ಆ ಏಲಿಯನ್ ಗೆ ಬೆಂಕಿ ಹತ್ಕೊಳ್ಳುತ್ತೆ. ಅದರಿಂದ ಆ ಏಲಿಯನ್ ಗೆ ತುಂಬಾನೇ ಕೋಪ ಬಂದು ಒಂದು ಎಲೆಕ್ಟ್ರಿಕ್ ಪವರ್ ನ ಅವ್ರ ಕಡೆ ಬಿಡುತ್ತೆ. ಆ ಪವರ್ ಇಂದ ಕೌಂಟರ್ ಬ್ಲಾಸ್ಟ್ ಆಗಿ ಗೋಡೆನೆ ತೂತಾಗ್ಬಿಡುತ್ತೆ. ಅಷ್ಟರಲ್ಲಿ ತುಂಬಾ ಏಲಿಯನ್ ಗಳು ಆ ಜಾಗಕ್ಕೆ ಬಂದು ಅವುಗಳಿಗೆ ಸಿಕ್ಕವ್ರನ್ನೆಲ್ಲ ಸುಟ್ಟು ಬೂದಿ ಮಾಡ್ತಾ ಇರ್ತವೆ. ಅವಾಗ ಬೆನ್, ಶಾನ್, ಆನಾ ಮತ್ತೆ ನತೇಲಿ ಎಲ್ರು ಏಲಿಯನ್ ಮಾಡಿದ್ದ ಓಲ್ಡ್ ಇಂದ ಆ ಪಬ್ ನ ಸ್ಟೋರ್ ರೂಮ್ ಒಳಗಡೆ ಬರ್ತಾರೆ. ಅವಾಗ ಮತ್ತೆ ಯಾರೋ ಆ ಸ್ಟೋರ್ ರೂಮ್ ಡೋರ್ ನ ತುಂಬಾ ಜೋರಾಗಿ ಪಡಿತಾ ಇರ್ತಾರೆ. ಆನಾ ನತೇಲಿಗೆ ಡೋರ್ ಅನ್ನ ಓಪನ್ ಮಾಡ್ಬೇಡ ಅಂತ ಹೇಳಿದ್ರು ಕೂಡ ಅವಳು ಹೋಗಿ ಆ ಡೋರ್ ಅನ್ನ ಓಪನ್ ಮಾಡ್ತಾಳೆ. ಅದರಿಂದ ಸ್ಕೈಲರ್ ಸ್ಟೋರ್ ರೂಮ್ ಒಳಗಡೆ ಬರ್ತಾನೆ. ಅವಾಗ ಹೊರಗಡೆ ಇದ್ದ ಜನಗಳನ್ನೆಲ್ಲ ಏಲಿಯನ್ ಗಳು ಸಾಯಿಸ್ತಾ ಇರೋದು ಅವ್ರಗಳಿಗೆ ಗೊತ್ತಾಗ್ತಾ ಇರುತ್ತೆ. ಅವ್ರುಗಳು ಆ ಸ್ಟೋರ್ ರೂಮ್ ನಲ್ಲಿದ್ದ ಕೆಲವು ಫುಡ್ ಗಳನ್ನ ತಿನ್ಕೊಂಡು ಅದೇ ಜಾಗದಲ್ಲಿ 4 ದಿನ ಕಳೀತಾರೆ. ಅವ್ರಗಳಿಗೆ ಫೋನ್ ನೆಟ್ವರ್ಕ್ ಕೂಡ ಸಿಗ್ತಾ ಇರೋದಿಲ್ಲ. ಅವಾಗ ಶಾನ್ ಬೆನ್ಗೆ ನಾವು ಇಲ್ಲೇ ಇದ್ರೆ ಸಾಯೋ ತನಕ ಇಲ್ಲೇ ಇರ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಬೆನ್, ನೀನ್ ಹೇಳ್ತಿರೋದು ಕೂಡ ಸರಿಯಾಗಿದೆ, ಅದರಿಂದ ನಾವ್ ಇವಾಗ್ಲೇ ಅಮೆರಿಕನ್ ಎಂಬೆಸಿ ಹತ್ರ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಅವರೆಲ್ಲ ಒಪ್ಕೊಳ್ತಾರೆ. ಅದರಿಂದ ಅವ್ರುಗಳು ಆ ಸ್ಟೋರ್ ರೂಮ್ ಡೋರ್ ಅನ್ನ ಓಪನ್ ಮಾಡಿ ಹೊರಗಡೆ ಬಂದಾಗ ಏಲಿಯನ್ ಗಳು ಹೊರಗಡೆ ಇದ್ದ ಜನಗಳನ್ನೆಲ್ಲ ಸುಟ್ಟು ಬೂದಿ ಮಾಡಿರ್ತವೆ. ಅವ್ರುಗಳು ಪಬ್ ಒಳಗಡೆ ಸ್ವಲ್ಪ ಯೂಸ್ ಆಗುವಂತ ವಸ್ತುಗಳನ್ನ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಆದ್ರೆ ಅಮೆರಿಕನ್ ಎಂಬೆಸಿಗೆ ಹೇಗ್ ಹೋಗ್ಬೇಕು ಅಂತ ಅವ್ರಗಳಿಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಅವಾಗ ಬೆನ್ಗೆ ಆ ಸ್ಟೋರ್ ರೂಮ್ ನಲ್ಲಿ ಮಾಸ್ಕೋ ಸಿಟಿ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದ ಒಂದು ಪಾಂಪ್ಲೆಕ್ಸ್ ಸಿಗುತ್ತೆ. ಅದರಿಂದ ಏನಾದ್ರೂ ಯೂಸ್ ಆಗಬಹುದು ಅಂತ ಅದನ್ನ ತಗೊಂಡು ಅವ್ರುಗಳೆಲ್ಲ ಅಲ್ಲಿಂದ ಹೊರಡ್ತಾರೆ. ಅವ್ರುಗಳು ಹೊರಗಡೆ ಬಂದ್ರೆ ಇಡೀ ಮಾಸ್ಕೋ ಸಿಟಿ ಎಲ್ಲ ಸ್ಮಶಾನ ಆಗಿರುತ್ತೆ. ಏಲಿಯನ್ ಗಳಿಂದ ಸತ್ತ ಜನರ ಬೂದಿ ಎಲ್ಲ ಮಾಸ್ಕೋ ಸಿಟಿ ಒಳಗಡೆ ಗಾಳಿಗೆ ಹಾರಾಡ್ತಾ ಇರುತ್ತೆ. ಕಾರ್ಗಳೆಲ್ಲ ನಿಂತ ಜಾಗದಲ್ಲೇ ನಿಂತ್ಕೊಂಡಿರ್ತವೆ. ಹೇಳ್ಬೇಕು ಅಂದ್ರೆ ಮಾಸ್ಕೋ ಸಿಟಿಯಲ್ಲಿದ್ದ ಜನರನ್ನೆಲ್ಲ ಏಲಿಯನ್ ಗಳು ಸುಟ್ಟು ಬೂದಿ ಮಾಡ್ಬಿಟ್ಟಿರ್ತವೆ. ಎಲ್ರು ಅದನ್ನೆಲ್ಲ ನೋಡಿ ತುಂಬಾನೇ ಭಯ ಪಡ್ಕೊಂಡು ಬೇಗ ಬೇಗ ಓಡೋಗ್ತಿರ್ಬೇಕಾದ್ರೆ ಒಂದ್ ಕಡೆ ಒಬ್ಳು ಲೇಡಿ ಅವರ ಮನೆ ಕಿಟಕಿನ ಇಟಿಗೆಗಳಿಂದ ಕ್ಲೋಸ್ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಬೆನ್ ಅಮೆರಿಕನ್ ಎಂಬೆಸಿಗೆ ಹೇಗ್ ಹೋಗ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಆ ಲೇಡಿ, ಬೇಗ ಇಲ್ಲಿಂದ ಹೋಗಿ, ಈ ಸಿಟಿನಲ್ಲಿ ಇರುವಂತ ಜನಗಳು ಯಾರು ಬದುಕಿಲ್ಲ ಅಂತ ಹೇಳಿ ಆ ಕಡೆ ಹೋಗಿ ಅಂತ ಕೈ ತೋರಿಸ್ತಾರೆ. ಅದರಿಂದ ಅವ್ರಗಳೆಲ್ಲ ಆ ಲೇಡಿ ತೋರಿಸಿದ ಕಡೆನೆ ಹೋಗ್ತಾರೆ. ಆದ್ರೆ ಅವ್ರುಗಳು ಸ್ವಲ್ಪ ಮುಂದೆ ಬಂದಾಗ ಅವ್ರು ಬರ್ತಿದ್ದ ರೋಡ್ ಬ್ರಿಡ್ಜ್ ಗೆ ಒಂದು ಶಿಪ್ ಬಂದ್ ಹೊಡೆದು ಆ ಬ್ರಿಡ್ಜ್ ಅರ್ಧಕ್ಕೆ ಕಟ್ ಆಗಿರುತ್ತೆ. ಅದರಿಂದ ಅವರೆಲ್ಲ ಅಲ್ಲಿಂದ ವಾಪಸ್ ಬಂದು ಬೇರೆ ದಾರಿನಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಅವರಿಗೆ ಪೊಲೀಸ್ ಕಾರ್ ಕಾಣುತ್ತೆ. ಆ ಕಾರ್ ಒಳಗಡೆ ಮ್ಯಾಪ್ ಏನಾದ್ರೂ ಸಿಗ್ಬೋದು ಅಂತ ತಿಳ್ಕೊಂಡು ಬೆನ್ ಮತ್ತೆ ಶಾನ್ ಇಬ್ರು ಆ ಕಾರ್ ಹತ್ರ ಓಡೋಗ್ತಾರೆ. ಅವರು ಕಾರ್ ಹತ್ರ ಬಂದು ಕಾರ್ ಒಳಗಡೆ ನೋಡಿದ್ರೆ ಏನು ಇರೋದಿಲ್ಲ. ಅದರಿಂದ ಶಾನ್ ಒಂದು ಕಬ್ಬಿಣದ ರಾಡ್ ನ ತಂದು ಅದರ ಸಹಾಯದಿಂದ ಆ ಕಾರ್ ನ ಡಿಕ್ಕಿನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅವಾಗ ಒಂದು ನಾಯಿ ಬೊಗ್ಳುಕೊಂಡು ಅಲ್ಲಿಗೆ ಬರುತ್ತೆ. ಬೆನ್ ಮತ್ತೆ ಶಾನ್ ಇಬ್ರು ಹೇಗೋ ಮಾಡಿ ಕಾರ್ ಡಿಕ್ಕಿನ ಓಪನ್ ಮಾಡಿ ಅದ್ರೊಳಗಡೆ ಇದ್ದ ಮ್ಯಾಪ್ ಮತ್ತೆ ಎಮರ್ಜೆನ್ಸಿ ಲ್ಯಾಂಪ್ ಗಳನ್ನ ತಗೊಂಡು ಬ್ಯಾಗ್ ಒಳಗಡೆ ಇಟ್ಕೋತಾ ಇರ್ಬೇಕಾದ್ರೆ ಅಲ್ಲಿಗೆ ಬಂದಿದ್ ನಾಯಿ ತುಂಬಾನೇ ಬೊಗ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಆ ನಾಯಿ ಯಾಕೆ ಅಷ್ಟೊಂದು ಬೊಗಳುತ್ತಾ ಇದೆ ಅಂತ ಶಾನ್ ನೋಡ್ತಿರ್ಬೇಕಾದ್ರೆ ಆ ನಾಯಿನ ಏಲಿಯನ್ ಒಂದೇ ಕ್ಷಣದಲ್ಲಿ ಬೂದಿ ಮಾಡ್ಬಿಡುತ್ತೆ. ಅದರಿಂದ ಆನಾ, ನತೇಲಿಯನ್, ಸ್ಕೈಲರ್ ಎಲ್ರು ಬಿಲ್ಡಿಂಗ್ ಒಳಗಡೆ ಓಡೋಗ್ತಾರೆ. ಈ ಕಡೆ ಬೆನ್ ಮತ್ತೆ ಶಾನ್ ಇಬ್ರು ಕಾರಿಂದನೇ ಬಚ್ಚಿಟ್ಕೊಳ್ತಾರೆ. ಏಲಿಯನ್ ಆ ಕಾರ್ನ ಸ್ಕ್ಯಾನ್ ಮಾಡಿ ಆ ಕಾರ್ ಒಳಗಡೆ ಯಾರಾದ್ರೂ ಇರ್ಬೋದು ಅಂತ ಆ ಕಾರ್ ಹತ್ರ ಬರ್ತಾ ಇರುತ್ತೆ. ಅದರಿಂದ ಆ ಕಾರ್ನ ಲೈಟ್ಸ್ ಗಳೆಲ್ಲ ಆನ್ ಆಗ್ತಿರ್ತವೆ. ಹಾಗೆ ಆ ಕಾರ್ನ ಸೈರನ್ ಕೂಡ ಆನ್ ಆಗ್ಬಿಡುತ್ತೆ. ಅವಾಗ ಏಲಿಯನ್ ಕಾರ್ ಹತ್ರ ಬರ್ತಾ ಇದೆ ಅಂತ ಬೆನ್ ಮತ್ತೆ ಶಾನ್ಗೆ ಗೊತ್ತಾಗುತ್ತೆ. ಅದರಿಂದ ಅವರಿಬ್ರು ಕಾರ್ ಕೆಳಗಡೆ ಹೋಗ್ತಾರೆ. ಆ ಏಲಿಯನ್ ಕಾರ್ನೆಲ್ಲ ಸ್ಕ್ಯಾನ್ ಮಾಡಿ ಯಾರಾದ್ರೂ ಇದಾರ ಅಂತ ನೋಡುತ್ತೆ. ಆದ್ರೆ ಅದಕ್ಕೆ ಯಾರು ಕಾಣೋದಿಲ್ಲ. ಅದರಿಂದ ಅದು ಅಲ್ಲಿಂದ ಹೋಗುತ್ತೆ. ಅವಾಗ ಶಾನ್ ಮತ್ತೆ ಬೆನ್ ಇಬ್ರು ಆ ಕಾರಿಂದ ಹೊರಗಡೆ ಬಂದು ಬಿಲ್ಡಿಂಗ್ ಒಳಗಡೆ ಓಡೋಗ್ತಾರೆ. ಅವರು ಬಿಲ್ಡಿಂಗ್ ಒಳಗಡೆ ಬಂದಾಗ ಅಲ್ಲಿ ಅವರಿಗೆ ಆನಾ, ನತೇಲಿಯ ಮತ್ತೆ ಸ್ಕೈಲರ್ ಸಿಗ್ತಾರೆ. ಅವಾಗ ಸ್ಕೈಲರ್ ಸ್ವಲ್ಪಕ್ಕೂ ಭಯ ಪಡ್ಕೊತಿರ್ತಾನೆ. ಅದಕ್ಕೆ ಶಾನ್ ಅವನಿಗೆ, ಇಲ್ಲಿ ಧೈರ್ಯ ಇದ್ರೆ ಮಾತ್ರ ನಮ್ ಕೆಲಸ ಆಗೋದು ಅಂತ ಬೈತಾನೆ. ಅವ್ರುಗಳು ಹಾಗೆ ಆ ಬಿಲ್ಡಿಂಗ್ ಒಳಗಡೆ ಸ್ವಲ್ಪ ಮುಂದೆ ಬಂದಾಗ ಒಂದು ಜಾಗದಲ್ಲಿ ಒಂದು ಫ್ಲೈಟ್ ಬಂದು ಆ ಬಿಲ್ಡಿಂಗ್ ಒಳಗಡೆ ಬಿದ್ದೋಗಿರುತ್ತೆ. ಅದನ್ನ ನೋಡಿದ ಸ್ಕೈಲರ್, ಈ ಜಗತ್ನಲ್ಲಿ ಎಲ್ಲಾ ಜನರು ಸತ್ತೋಗಿದ್ದಾರೆ, ಇಲ್ಲಿ ಯಾರು ಕೂಡ ಬದುಕಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಬೆನ್, ನಿನ್ಗೇನ್ ಗೊತ್ತು ಎಲ್ಲಾ ಕಡೆ ಇದೇ ತರ ಇದೆ ಅಂತ, ನಾವುಗಳು ಹೇಗ್ ಬದುಕಿದೀವೋ ಅದೇ ತರ ಇನ್ನೂ ತುಂಬಾ ಜನಗಳು ಬದುಕಿರ್ಬಹುದು ಅಂತ ಹೇಳ್ತಾನೆ. ಅವಾಗ ಸ್ಕೈಲರ್, ನಾವು ನಮ್ಮ ದುಶ್ಮನ್ಗಳನ್ನ ಕಣ್ಣಿಂದ ನೋಡೋದಕ್ಕೇನೆ ಸಾಧ್ಯ ಇಲ್ಲ, ಈಗಿರ್ಬೇಕಾದ್ರೆ ಅವುಗಳ ಜೊತೆ ನಾವು ಹೇಗ್ ಹೋರಾಡೋದು ಅಂತ ಕೇಳ್ತಾನೆ. ಅದಕ್ಕೆ ಶಾನ್, ನಾವು ಪೊಲೀಸ್ ಕಾರ್ ಹತ್ರ ಇದ್ದಾಗ ಆ ಏಲಿಯನ್ ನಮ್ಮ ಹತ್ರ ಬಂದಾಗ ಆ ಕಾರ್ನ ಲೈಟ್ಸ್ ಗಳೆಲ್ಲ ಆನ್ ಆಗ್ತಿದ್ವು. ಅವಾಗ ನಮ್ಗೆ ಏಲಿಯನ್ ನಮ್ಮ ಹತ್ರ ಬರ್ತಾ ಇದೆ ಅಂತ ಗೊತ್ತಾಯ್ತು. ಅದರಿಂದ ನಾವಿವಾಗ ಕೆಲವು ಬಲ್ಬ್ ಗಳನ್ನ ನಮ್ ಜೊತೆ ಇಟ್ಕೊಂಡ್ರೆ ಏಲಿಯನ್ ಗಳೇನಾದ್ರೂ ನಮ್ಮ ಹತ್ರ ಬಂದ್ರೆ ಆ ಬಲ್ಬ್ ಗಳು ಆನ್ ಆಗ್ತವೆ. ಅವಾಗ ನಮ್ಗೆ ಏಲಿಯನ್ ಗಳು ನಮ್ಮ ಹತ್ರ ಬರ್ತಾ ಇದಾವೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅವರೆಲ್ಲ ಒಪ್ಕೊಂಡು ಆ ಬಿಲ್ಡಿಂಗ್ ಒಳಗಡೆ ಇದ್ದ ಕೆಲವು ಬಲ್ಬ್ ಗಳನ್ನ ತಗೊಂಡು ಇಟ್ಕೋತಾರೆ. ಅಷ್ಟರಲ್ಲಿ ಅಲ್ಲಿ ರಾತ್ರಿ ಆಗುತ್ತೆ. ಅವಾಗ ಅವರೆಲ್ಲ ಒಂದ್ ಕಡೆ ಕೂತ್ಕೊಂಡು ಮ್ಯಾಪ್ ನ ನೋಡಿದಾಗ ಅಮೆರಿಕನ್ ಎಂಬೆಸಿ ಅಲ್ಲಿಂದ ಇನ್ನೂ 1 ಕಿಲೋಮೀಟರ್ ಇದೆ ಅನ್ನೋದು ಅವ್ರಗಳಿಗೆ ಗೊತ್ತಾಗುತ್ತೆ. ಅವಾಗ ಶಾನ್ ಮತ್ತೆ ನತೇಲಿ ಇಬ್ರು ಆ ಬಿಲ್ಡಿಂಗ್ ನಲ್ಲಿದ್ದ ಬಟ್ಟೆಗಳ ಶಾಪ್ ನಲ್ಲಿ ಬಟ್ಟೆಗಳನ್ನ ತಗೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಅವರಿಬ್ರು ಬಟ್ಟೆಗಳನ್ನ ತಗೋತಿರ್ಬೇಕಾದ್ರೆ ಅಲ್ಲಿಗೆ ಒಂದು ಏಲಿಯನ್ ಬರ್ತಾ ಇರೋದು ಅವರಿಗೆ ಗೊತ್ತಾಗುತ್ತೆ. ಅದರಿಂದ ಶಾನ್ ಅವ್ನ್ ನಿಂಚಾಗ್ದಲೆ ಗೊಂಬೆ ತರ ನಿಂತ್ಕೋತಾನೆ. ಅವನು ಗ್ಲಾಸ್ ಒಳಗಡೆ ಇದ್ದಿದ್ರಿಂದ ಏಲಿಯನ್ ಕಣ್ಣಿಗೆ ಶಾನ್ ಕಾಣೋದಿಲ್ಲ. ಅದರಿಂದ ಅದು ಎಲ್ಲಾ ಕಡೆ ಸ್ಕ್ಯಾನ್ ಮಾಡ್ಕೊಂಡು ಮುಂದೆ ಹೋಗುತ್ತೆ. ಅವಾಗ ಶಾನ್ಗೆ ಅವರು ಗ್ಲಾಸ್ ಒಳಗಡೆ ಇದ್ರೆ ಏಲಿಯನ್ ಕಣ್ಣಿಗೆ ಕಾಣೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆ ಏಲಿಯನ್ ಹಾಗೆ
ಹಾಗೆ ಮುಂದೆ ಬರ್ತಾ ನತೆಲಿನ್ ಇರುವಂತ ಜಾಗಕ್ಕೆ ಬರ್ತಾ ಇರುತ್ತೆ. ಅದರಿಂದ ಅವಳು ತುಂಬಾನೇ ಭಯ ಪಡ್ಕೊಂಡು ಒಂದು ಜಾಗದಲ್ಲಿ ಹೋಗಿ ಬಚ್ಚಿಟ್ಕೊಳ್ತಾಳೆ. ಇನ್ನೇನ್ ಏಲಿಯನ್ ಅವಳ ಹತ್ರ ಬರ್ಬೇಕು ಅಷ್ಟೊಳಗಡೆ ಅಲ್ಲಿಗೆ ಶಾನ್ ಬಂದು ನತೆಲಿಯನ್ನ ಅಲ್ಲಿಂದ ಕರ್ಕೊಂಡೋಗಿ ಒಂದು ಗ್ಲಾಸ್ ಒಳಗಡೆ ಕೂರಿಸ್ಕೊತಾನೆ. ಅದರಿಂದ ಏಲಿಯನ್ ಅವ್ರ ಪಕ್ಕದಲ್ಲೇ ಹೋದ್ರು ಕೂಡ ಅವರಲ್ಲಿರೋದು ಏಲಿಯನ್ಗೆ ಗೊತ್ತಾಗ್ತಾ ಇರೋದಿಲ್ಲ. ಆ ಏಲಿಯನ್ ಅವ್ರಗಳ ಪಕ್ಕ ಹೋಗ್ತಿರ್ಬೇಕಾದ್ರೆ ನತೆಲಿಯನ್ನ ತಲೆ ಹೇರೋ ಬರ್ನ್ ಆಗ್ತಾ ಇರುತ್ತೆ. ನಂತರ ಅವರಿಬ್ರು ಬಂದು ಎಲ್ರಿಗೂ ಈ ಬಿಲ್ಡಿಂಗ್ ಒಳಗಡೆ ಏಲಿಯನ್ ಗಳಿದಾವೆ ಅಂತ ಹೇಳ್ತಾರೆ. ಹಾಗೆ ಆ ಏಲಿಯನ್ ಗಳಿಗೆ ನಾವು ಗ್ಲಾಸ್ ಒಳಗಡೆ ಇದ್ರೆ ಅವುಗಳ ಕಣ್ಣಿಗೆ ಕಾಣೋದಿಲ್ಲ, ಆದಷ್ಟು ಬೇಗ ನಾವ್ ಇಲ್ಲಿಂದ ಹೋಗೋಣ ಅಂತ ಹೇಳ್ತಾರೆ. ಅದರಿಂದ ಅವರೆಲ್ಲ ಅಲ್ಲಿಂದ ಹೊರಟು ಹೋಗ್ತಾರೆ. ಈ ಕಡೆ ಏಲಿಯನ್ ಗಳು ರೋಡ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ರೋಡ್ ನಲ್ಲಿ ನಿಂತಿದ್ದ ಕಾರ್ನ ಹೆಡ್ಲೈಟ್ ಗಳೆಲ್ಲ ಆನ್ ಆಗ್ತಾ ಇರ್ತವೆ. ಎಲ್ರು ಹೇಗೋ ಮಾಡಿ ಅಮೆರಿಕನ್ ಎಂಬೆಸಿ ಇರುವಂತ ಜಾಗನ ಹುಡುಕಿ ಅವ್ರಗಳೆಲ್ಲ ಅಲ್ಲಿಗೆ ಬಂದ್ರೆ ಏಲಿಯನ್ ಗಳು ಅಮೆರಿಕನ್ ಎಂಬೆಸಿ ಆಫೀಸ್ ನು ಕೂಡ ಧ್ವಂಸ ಮಾಡಿರ್ತವೆ. ಅದರಿಂದ ಅವ್ರಗಳೆಲ್ಲ ನಾವಿವಾಗ ಏನ್ ಮಾಡೋದು, ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಾನ್ ಎಲ್ರು ನನ್ ಜೊತೆ ಬನ್ನಿ ಅಂತ ಹೇಳಿ ಅವನು ಅಮೆರಿಕನ್ ಎಂಬೆಸಿ ಆಫೀಸ್ ಒಳಗಡೆ ಹೋಗ್ತಾನೆ. ಅದರಿಂದ ಎಲ್ರು ಅವ್ನ ಹಿಂದೆನೆ ಹೋಗ್ತಾರೆ. ಅಲ್ಲಿ ಸ್ಕೈಲರ್ ಗೆ ಒಂದು ಮಿಷನ್ ಗನ್ ಸಿಗುತ್ತೆ. ಅದನ್ನ ಅವ್ನು ತಗೊಂಡು ಈ ಆಫೀಸ್ ಇಂದ ನಮ್ಗೇನು ಯೂಸ್ ಇಲ್ಲ, ಅದರಿಂದ ನಾವಿವಾಗ ಇಲ್ಲಿಂದ ಹೊರ್ಗಡೆ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಶಾನ್ ನಾವು ಈ ಆಫೀಸ್ ನ ಟಾಪ್ ಫ್ಲೋರ್ ಹೋದ್ರೆ ನಮ್ಗೆ ಈ ಸಿಟಿ ಎಲ್ಲ ಕಾಣುತ್ತೆ, ಅವಾಗ ನಮ್ಗೆ ಈ ಸಿಟಿ ಒಳಗಡೆ ಎಲ್ಲಾದ್ರೂ ಸೇಫ್ ಜಾಗ ಇರಬಹುದು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆದ್ರೂ ಕೂಡ ಸ್ಕೈಲರ್ ಬೇಡ, ನಾವು ಇಲ್ಲಿಂದ ಹೊರ್ಗಡೆ ಹೋಗಿ ಹುಡ್ಕೋಣ ಅಂತ ಹೇಳ್ತಾನೆ. ಅದರಿಂದ ಅವರೆಲ್ಲ ಸ್ಕೈಲರ್ ನ ಅಲ್ಲೇ ಬಿಟ್ಟು ಆ ಆಫೀಸ್ ನ ಟಾಪ್ ಫ್ಲೋರ್ ಕಡೆ ಹೋಗ್ತಾರೆ. ಅವ್ರುಗಳು ಆಫೀಸ್ ನ ಟಾಪ್ ಫ್ಲೋರ್ ಗೆ ಬಂದಾಗ ಅಲ್ಲಿ ಅವ್ರಿಗೆ ಒಂದು ಮ್ಯಾಪ್ ಸಿಗುತ್ತೆ. ಅದರಲ್ಲಿ ಯಾರೋ ಕೆಲವು ಕಡೆ ಮಾರ್ಕ್ ಮಾಡಿರ್ತಾರೆ. ಹಾಗೆ ಒಂದು ಡೈರಿನಲ್ಲಿ ಏಲಿಯನ್ ಗಳು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪವರ್ ಇಂದ ನಮ್ಮ ವಿದ್ಯುತ್ ನ ಸ್ಥಗಿತಗೊಳಿಸಿದವೆ. ಆ ಏಲಿಯನ್ ಗಳು ಅದೃಶ್ಯ ದಾಳಿಕೋರರು ನಮ್ಗೆ ನಮ್ಮ ಸ್ನೇಹಪರ ದೇಶದಿಂದ ಒಂದು ಮೆಸೇಜ್ ಬಂದಿದೆ ಅಂತ ಬರ್ದಿರುತ್ತೆ. ಆದ್ರೆ ಆ ಮೆಸೇಜ್ ಏನು ಅಂತ ಆ ಡೈರಿನಲ್ಲಿ ಬರ್ದಿರೋದಿಲ್ಲ. ಅವಾಗ ಶಾನ್ ಅಲ್ಲೇ ಪಕ್ಕದಲ್ಲಿದ್ದ ರೇಡಿಯೋ ಕಂಟ್ರೋಲ್ ಇಂದ ಆ ಮೆಸೇಜ್ ಏನಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಆ ರೇಡಿಯೋ ಕಂಟ್ರೋಲ್ ನ ಆನ್ ಮಾಡ್ತಾನೆ. ಆದ್ರೆ ಅದರಲ್ಲಿ ಬರ್ತಿರುವಂತ ವಾಯ್ಸ್ ಮೆಸೇಜ್ ಬೇರೆ ಭಾಷೆನಲ್ಲಿರುತ್ತೆ. ಅದರಿಂದ ಆ ಮೆಸೇಜ್ ಏನು ಅನ್ನೋದು ಅವ್ರಗಳಿಗೆ ಅರ್ಥ ಆಗೋದಿಲ್ಲ. ಅಷ್ಟರಲ್ಲಿ ಆನಾ ಆ ರೇಡಿಯೋ ಕಂಟ್ರೋಲ್ ನ ಬೇಗ ಆಫ್ ಮಾಡಿ ಅದರ ಸೌಂಡ್ ಏನಾದ್ರೂ ಏಲಿಯನ್ ಗಳು ಕೇಳಿಸ್ಕೊಂಡ್ರೆ ಅವುಗಳು ಇಲ್ಲಿಗೆ ಬರ್ಬಹುದು ಅಂತ ಹೇಳ್ತಾಳೆ. ಅದರಿಂದ ಶಾನ್ ಅದನ್ನ ಆಫ್ ಮಾಡಿ ಇನ್ನು ಸ್ವಲ್ಪ ಮೇಲ್ಗಡೆ ಫ್ಲೋರ್ ಗೆ ಬಂದು ಅಲ್ಲಿದ್ದ ಡೋರ್ ನ ಓಪನ್ ಮಾಡಿ ಹೊರಗಡೆ ನೋಡಿದ್ರೆ ಆ ಸಿಟಿನಲ್ಲಿರುವಂತ ಬಿಲ್ಡಿಂಗ್ ಗಳನ್ನೆಲ್ಲ ಏಲಿಯನ್ ಗಳು ಧ್ವಂಸ ಮಾಡ್ಬಿಟ್ಟಿರ್ತವೆ. ಅವಾಗ ಅವ್ರಗಳಿಗೆ ಏಲಿಯನ್ ಗಳು ಫುಲ್ ಪ್ಲಾನ್ ಮಾಡ್ಕೊಂಡು ಭೂಮಿನಲ್ಲಿ ಏನೋ ಹುಡುಕ್ತಿದ್ದೇವೆ ಅಂತ ಗೊತ್ತಾಗುತ್ತೆ. ಈಗಿರ್ಬೇಕಾದ್ರೆ ತಕ್ಷಣ ಒಂದ್ ಕಡೆ ಗನ್ ಫೈರ್ ಆಗುವಂತ ಸೌಂಡ್ ಕೇಳುತ್ತೆ. ಅದರಿಂದ ಆ ಸೌಂಡ್ ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳೋದಕ್ಕೆ ಶಾನ್ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಸ್ಕೋಪ್ ನ ತಗೊಂಡು ನೋಡ್ತಾನೆ. ಅವಾಗ ಅವನಿಗೆ ಸ್ಕೈಲರ್ ಆ ಬಿಲ್ಡಿಂಗ್ ಇಂದ ಹೊರಗಡೆ ಹೋಗ್ತಿರೋದು ಕಾಣುತ್ತೆ. ಅದರಿಂದ ಶಾನ್ ಮತ್ತೆ ಬೆನ್ ಇಬ್ರು ಸ್ಕೈಲರ್ ನ ವಾಪಸ್ ಕರ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತಾರೆ. ಯಾಕಂದ್ರೆ ಸ್ಕೈಲರ್ ಗೆ ರೇಡಿಯೋ ಕಂಟ್ರೋಲ್ ನಲ್ಲಿ ಇರುವಂತ ರಷ್ಯನ್ ಭಾಷೆ ಅರ್ಥ ಆಗುತ್ತೆ. ಅವನಿಂದ ಮೆಸೇಜ್ ಏನು ಅಂತ ತಿಳ್ಕೊಂಡ್ರೆ ಅವರು ಸೇಫ್ ಆಗೋದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಅದರಿಂದ ಶಾನ್ ಮತ್ತೆ ಬೆನ್ ಇಬ್ರು ಸ್ಕೈಲರ್ ಹತ್ರ ಬಂದು ಅವನನ್ನ ವಾಪಸ್ ಕರೀತಾರೆ. ಅಷ್ಟರಲ್ಲಿ ಅಲ್ಲಿಗೆ ಒಂದೇ ಸಲ ಎರಡು ಏಲಿಯನ್ ಗಳು ಬಂದು ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾ ಇರ್ತವೆ. ಅದರಿಂದ ಸ್ಕೈಲರ್ ಇಲ್ಲಿಂದ ಓಡೋಗಿ ಅಂತ ಹೇಳಿ ಆ ಏಲಿಯನ್ ಗಳಿಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ಆ ಎರಡು ಏಲಿಯನ್ ಗಳು ಸ್ಕೈಲರ್ ಹತ್ರ ಬಂದು ಅವನನ್ನ ಸುಟ್ಟು ಬೂದಿ ಮಾಡ್ತವೆ. ಅಷ್ಟರಲ್ಲಿ ಬೆನ್ ಮತ್ತೆ ಶಾನ್ ಇಬ್ರು ಮತ್ತೆ ಬಿಲ್ಡಿಂಗ್ ಒಳಗಡೆ ಓಡೋಗ್ತಾರೆ. ಅವಾಗ ನತೆಲಿ ಮತ್ತೆ ಆನಾ ಸ್ಕೈಲರ್ ಇಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಬೆನ್ ಅವನಿನ ಇಲ್ಲ ಅಂತ ಹೇಳ್ತಾನೆ. ಅವಾಗ ಶಾನ್ ಸ್ವಲ್ಪ ದೂರದಲ್ಲಿರುವಂತ ಬಿಲ್ಡಿಂಗ್ ನ ಅವ್ರಿಗೆ ತೋರಿಸಿ ಆ ಬಿಲ್ಡಿಂಗ್ ನಲ್ಲಿರುವಂತ ಬೆಳಕ್ನ ನೋಡಿ ಸ್ಕೈಲರ್ ಆ ಬಿಲ್ಡಿಂಗ್ ಹತ್ರ ಹೋಗ್ತಿದ್ದ. ಆ ಬಿಲ್ಡಿಂಗ್ ಒಳಗಡೆ ಯಾರು ಇದಾರೆ, ಅದರಿಂದ ನಾವು ಕೂಡ ಆ ಬಿಲ್ಡಿಂಗ್ ಹತ್ರ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಬೆನ್ ಶಾನ್ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ, ಸ್ಕೈಲರ್ಗೆ ಏನಾಯ್ತು ಅಂತ ನಿನ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾನೆ. ಅವಾಗ ಶಾನ್ ಬೆನ್ಗೆ ಇಷ್ಟೆಲ್ಲ ಆದ್ರೂ ಕೂಡ ಆ ಮನುಷ್ಯ ಇನ್ನೂ ಬದುಕಿದ್ದಾನೆ, ಆ ಮನುಷ್ಯನಿಗೆ ಏನಾದ್ರೂ ಈ ರೇಡಿಯೋ ಕಂಟ್ರೋಲ್ ನಲ್ಲಿರುವಂತ ಮೆಸೇಜ್ ಏನಾದ್ರೂ ಗೊತ್ತಾದ್ರೆ ನಾವೆಲ್ಲ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ತಾನೆ. ಅವಾಗ ಅವರೆಲ್ಲ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಶಾನ್ ಹೇಳ್ತಿರೋದು ಸರಿ ಇದೆ ಅಂತ ಅನ್ಕೊಂಡು ಅವನ ಹಿಂದೆನೆ ಹೋಗ್ತಾರೆ. ಅವ್ರಗಳೆಲ್ಲ ಹೇಗೋ ಮಾಡಿ ತುಂಬಾನೇ ಕಷ್ಟಪಟ್ಟು ಬೆಳಕಿದ್ದ ಬಿಲ್ಡಿಂಗ್ ನ ಹುಡುಕಿ ಅದ್ರೊಳಗಡೆ ಬಂದ್ರೆ ಅಲ್ಲಿ ವೀಕಾ ಅನ್ನೋ ಒಬ್ಳು ಹುಡುಗಿ ನೀವೆಲ್ಲ ಯಾರು ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಬೆನ್ ನಾವು ಹೊರಗಡೆಯಿಂದ ಈ ಬಿಲ್ಡಿಂಗ್ ಒಳಗಡೆ ಇರುವಂತ ಬೆಳಕ್ನ ನೋಡಿ ಈ ಬಿಲ್ಡಿಂಗ್ ಒಳಗಡೆ ಯಾರಾದ್ರೂ ಇರ್ಬೋದು ಅಂತ ತಿಳ್ಕೊಂಡು ಇಲ್ಲಿಗೆ ಬಂದ್ವಿ ಅಂತ ಹೇಳ್ತಾನೆ. ಅವಾಗ ವೀಕಾ ಅವ್ರಗಳನ್ನೆಲ್ಲ ಸರ್ಜಿ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಸರ್ಜಿ ಒಬ್ಬ ಎಲೆಕ್ಟ್ರಿಷಿಯನ್, ಅದರಿಂದ ಅವನು ಅವನ ಮನೆ ಒಳಗಡೆ ಏಲಿಯನ್ ಗಳು ಬರ್ದೇ ಇರೋ ಹಾಗೆ ಮನೆ ಸುತ್ತೆಲ್ಲ ಸ್ಟೀಲ್ ನ ರಾಡ್ ಗಳಿಂದ ಪ್ರೊಟೆಕ್ಷನ್ ಮಾಡಿರ್ತಾನೆ. ಅವಾಗ ಶಾನ್ ಅವನ ಹತ್ರ ಇದ್ದ ರೇಡಿಯೋ ಕಂಟ್ರೋಲ್ ನ ಆನ್ ಮಾಡಿ ವೀಕಾಗೆ ಇದರಲ್ಲಿ ಒಂದು ಮೆಸೇಜ್ ಯಾವಾಗ್ಲೂ ಬರ್ತಾ ಇರುತ್ತೆ, ಇದೇನಾದ್ರೂ ನಿನ್ಗೆ ಅರ್ಥ ಆಗುತ್ತಾ ನೋಡು ಅಂತ ಹೇಳ್ತಾನೆ. ಅದರಿಂದ ವೀಕಾ ಮೆಸೇಜ್ ನ ಕೇಳಿಸ್ಕೊಂಡು ಇದು ರಷ್ಯನ್ ನೇವಿ ಅವರ ನ್ಯೂಕ್ಲಿಯರ್ ಸಬ್ಮಿರನ್ ಮಾಸ್ಕೋವಾ ನದಿನಲ್ಲಿದೆ, ಅದು ನಾಳೆ ಬೆಳಿಗ್ಗೆ 6 ಗಂಟೆಗೆ ಅಲ್ಲಿಂದ ಹೊರಡುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಸರ್ಜಿ ನಮ್ಮ ದುಶ್ಮನ್ಗಳಿಂದ ನಾವು ಬಚಾವಾಗೋದಕ್ಕೆ ಈ ಪ್ಲಾನ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾನೆ. ಹಾಗೆ ವೀಕಾ ಅಮೆರಿಕನ್ ಮತ್ತೆ ಬ್ರಿಟಿಷನ್ ಸಬ್ಮಿರನ್ ಗಳು ಕೂಡ ಬಂದಿದಾವೆ, ಅವುಗಳೆಲ್ಲ ಜನಗಳನ್ನ ಸೇವ್ ಮಾಡೋದಕ್ಕೆ ಅಂತಾನೆ ಬಂದಿದಾವೆ ಅಂತ ಹೇಳ್ತಾಳೆ. ಅದಕ್ಕೆ ಆನಾ ನಾವುಗಳೆಲ್ಲ ರಾತ್ರಿ ಆದ್ಮೇಲೆ ಆ ಜಾಗಕ್ಕೆ ಹೋಗೋದು ಸೇಫು ಅಂತ ಹೇಳ್ತಾಳೆ. ಸ್ವಲ್ಪ ಸಮಯದ ನಂತರ ವೀಕಾ ಆನಾ ಮತ್ತೆ ನತೆಲಿನ್ ಹತ್ರ ಬಂದು ಕೆಲವು ಸಾಮಾನುಗಳನ್ನ ತರೋದಕ್ಕೆ ನನ್ನ ಜೊತೆ ಬರ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಅವ್ರುಗಳು ಕೂಡ ಓಕೆ ಬರ್ತೀವಿ ಅಂತ ವೀಕಾ ಜೊತೆ ಹೋಗ್ತಾರೆ. ಈ ಕಡೆ ಸರ್ಜಿ ಅವನೇ ಕಂಡಿಡಿದಿರುವಂತ ಮೈಕ್ರೋವೇವ್ ಗನ್ ನ ಶಾನ್ ಮತ್ತೆ ಬೆನ್ಗೆ ತೋರಿಸ್ತಾ ಈ ಗನ್ನಲ್ಲಿ ಬರುವಂತ ಮೈಕ್ರೋವೇವ್ ತರಂಗಗಳಿಂದ ಏಲಿಯನ್ ಗಳ ಶಕ್ತಿನ ಕಮ್ಮಿ ಮಾಡಿ ಅವುಗಳನ್ನ ನಾಶ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಒಂದು ಏಲಿಯನ್ ಅವರಿದ್ದ ಬಿಲ್ಡಿಂಗ್ ನ ಸ್ಕ್ಯಾನ್ ಮಾಡ್ತಿರ್ಬೇಕಾದ್ರೆ ಒಂದ್ ಕಡೆ
ಕಡೆ ಆ ಬಿಲ್ಡಿಂಗ್ ನಲ್ಲಿ ಬೆಳಕಿರೋದು ಅದಕ್ಕೆ ಗೊತ್ತಾಗುತ್ತೆ. ಅದರಿಂದ ಏಲಿಯನ್ ಆ ಬಿಲ್ಡಿಂಗ್ ಒಳಗಡೆ ಬರ್ತಾ ಇರುತ್ತೆ. ಅದು ಆ ಬಿಲ್ಡಿಂಗ್ ಹತ್ರ ಬರ್ತಾ ಇರ್ಬೇಕಾದ್ರೆ ಆ ಬಿಲ್ಡಿಂಗ್ ನ ಸ್ಟ್ರೀಟ್ ಲೈಟ್ಸ್ ಗಳೆಲ್ಲ ಆನ್ ಆಗ್ತಿರೋದನ್ನ ನತೇಲಿ ನೋಡಿ ಎಲ್ರು ಇಲ್ಲಿಂದ ಮೊದ್ಲು ಹೊರಡಿ ಅಂತ ಹೇಳ್ತಾಳೆ. ಅವ್ರುಗಳು ಹೊರಗಡೆ ಬಂದಾಗ ವೀಕಾ ನಾವು ಮೆಟ್ಲುಗಳಿಂದ ಮೇಲ್ಗಡೆ ಹೋಗೋದು ಬೇಡ, ನನ್ಗೆ ಬೇರೆ ದಾರಿ ಗೊತ್ತಿದೆ, ನನ್ ಜೊತೆ ಬನ್ನಿ ಅಂತ ಹೇಳಿ ಅವಳು ಅಲ್ಲಿಂದ ಓಡೋಗ್ತಾಳೆ. ಆದ್ರೆ ಆನ ಅವಳ ಮಾತನ್ನ ಕೇಳ್ದೆ ನಾನು ಮೆಟ್ಲುಗಳಿಂದಾನೇ ಹೋಗ್ತೀನಿ ಅಂತ ಹೋಗ್ತಾಳೆ. ಅದರಿಂದ ನತೇಲಿ ಕೂಡ ಆನ ಜೊತೆನೆ ಹೋಗ್ತಾಳೆ. ಅಷ್ಟರಲ್ಲಿ ಏಲಿಯನ್ ಆ ಬಿಲ್ಡಿಂಗ್ ಒಳಗಡೆ ಬಂದೇ ಬಿಡುತ್ತೆ. ಅವಾಗ ಆನ ಮತ್ತೆ ನತೇಲಿ ಓಡೋಗಿ ಶಾನ್, ಬೆನ್ ಮತ್ತೆ ಸರ್ಜಿ ಇದ್ದ ಮನೆ ಒಳಗಡೆ ಹೋಗಿ ಡೋರ್ ನ ಕ್ಲೋಸ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಆ ಡೋರ್ ಜಾಮ್ ಆಗಿ ಲಾಕ್ ಆಗ್ತಿರೋದಿಲ್ಲ. ಅದರಿಂದ ಆನ ಮತ್ತೆ ನತೇಲಿ ಅಲ್ಲೇ ಪಕ್ಕದಲ್ಲಿದ್ದ ಗ್ಲಾಸ್ ಟಿಪ್ಪ ಹಿಂದೆ ಹೋಗಿ ಬಚ್ಚಿಟ್ಕೊಳ್ತಾರೆ. ಅಷ್ಟರಲ್ಲಿ ಆ ಏಲಿಯನ್ ಮನೆ ಒಳಗಡೆ ಬಂದೇ ಬಿಡುತ್ತೆ. ಅವಾಗ ಸರ್ಜಿ ಅವನೇ ಕಂಡಿಡಿದಿರುವಂತ ಮೈಕ್ರೋವೇವ್ ಗನ್ನಿಂದ ಆ ಏಲಿಯನ್ ಗೆ ಶೂಟ್ ಮಾಡ್ತಾನೆ. ಅದರಿಂದ ಆ ಏಲಿಯನ್ ಅನ್ವಿಸಿಬಲ್ ಶಕ್ತಿನ ಕಳ್ಕೊಂಡು ಎಲ್ಲರ ಕಣ್ಣಿಗೂ ಕಾಣುತ್ತೆ. ಮತ್ತೆ ಇನ್ನೊಂದ್ಸಲ ಸರ್ಜಿ ಆ ಏಲಿಯನ್ ಗೆ ಶೂಟ್ ಮಾಡೋದಕ್ಕೆ ಅಂತ ನೋಡ್ತಾನೆ. ಆದ್ರೆ ಅವಾಗ ಮೈಕ್ರೋವೇವ್ ಗನ್ನು ವರ್ಕ್ ಆಗೋದಿಲ್ಲ. ಅಷ್ಟರಲ್ಲಿ ಆ ಏಲಿಯನ್ ಸರ್ಜಿ ಹತ್ರ ಬಂದು ಅವನನ್ನ ಸುಟ್ಟು ಬೂದಿ ಮಾಡುತ್ತೆ. ಅವಾಗ ಶಾನ್ ಎಲ್ರು ಕಿಟಕಿಗಳಿಂದ ಹೊರಗಡೆ ಹೋಗಿ ಅಂತ ಹೇಳ್ತಾನೆ. ಅದರಿಂದ ನತೇಲಿ ಅಲ್ಲಿಂದ ಓಡೋಗಿ ಅಲ್ಲಿದ್ದ ಕಿಟಕಿನ ಓಪನ್ ಮಾಡಿ ಅಲ್ಲಿ ಪಕ್ಕದಲ್ಲಿದ್ದ ಡೀಸೆಲ್ ಟ್ಯಾಂಕ್ ನ ಡ್ಯಾಮೇಜ್ ಮಾಡಿ ಆ ಕಿಟಕಿಯಿಂದ ಹೊರಗಡೆ ಹೋಗ್ತಿರ್ತಾಳೆ. ಅವಾಗ ಆನ ಕೂಡ ಕಿಟಕಿ ಹತ್ರ ಬರ್ತಿರ್ಬೇಕಾದ್ರೆ ಅಲ್ಲಿಗೆ ಏಲಿಯನ್ ಬಂದು ಆನನ ಬೂದಿ ಮಾಡ್ಬಿಡುತ್ತೆ. ನತೇಲಿ ಅದನ್ನ ನೋಡಿ ತುಂಬಾನೇ ದುಃಖದಿಂದ ಆ ಕಿಟಕಿಯಿಂದ ಹೊರಗಡೆ ಹೋಗ್ತಾಳೆ. ಅವಳನ್ನ ಶಾನ್ ಅಲ್ಲಿಂದ ಕರ್ಕೊಂಡು ಆ ಬಿಲ್ಡಿಂಗ್ ಇಂದ ಹೊರಗಡೆ ಬರ್ತಾನೆ. ಅಲ್ಲಿ ಅವರಿಗೆ ವೀಕಾ ಸಿಗ್ತಾಳೆ. ಅವಳಿಗೆ ಏಲಿಯನ್ ಆನ ಮತ್ತೆ ಸರ್ಜಿನ ಸಾಯಿಸಿದ ವಿಷಯನ ಶಾನ್ ತಿಳಿಸ್ತಾನೆ. ನಂತರ ಅವ್ರುಗಳೆಲ್ಲ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಸರ್ಜಿ ಇದ್ದ ಬಿಲ್ಡಿಂಗು ಬ್ಲಾಸ್ಟ್ ಆಗ್ಬಿಡುತ್ತೆ. ಅದರಿಂದ ಅವ್ರುಗಳು ಇನ್ನೂ ಎದ್ರುಕೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಒಂದ್ ಕಡೆ 3 ಜನ ಲೋಕಲ್ ಸೋಲ್ಜರ್ಸ್ ಗಳು ಅವ್ರುಗಳನ್ನ ನೋಡಿ ಎಲ್ರು ನಮ್ ಹಿಂದೆ ಬನ್ನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಆ ಜಾಗಕ್ಕೆ ಏಲಿಯನ್ ಬಂದೇ ಬಿಡುತ್ತೆ. ಅದರಿಂದ ಶಾನ್, ಬೆನ್ ಮತ್ತೆ ನತೇಲಿಯನ್ ಎಲ್ರು ಆ ಸೋಲ್ಜರ್ಸ್ ಗಳ ಹಿಂದೆ ಹೋಗಿ ಬಚ್ಚಿಟ್ಕೊಳ್ತಾರೆ. ಅವಾಗ ಸೋಲ್ಜರ್ಸ್ ಗಳು ಆ ಏಲಿಯನ್ ಗೆ ಶೂಟ್ ಮಾಡಿ ಬೆಂಕಿನ ಸ್ಪ್ರೇ ಮಾಡಿ ಒಂದು ಮಿಸೈಲ್ ನ ಕೂಡ ಆ ಏಲಿಯನ್ ಗೆ ಹಾಕ್ತಾರೆ. ಅದರಿಂದ ಆ ಏಲಿಯನ್ ಬ್ಲಾಸ್ಟ್ ಆಗಿ ಅದರಿಂದ ಒಂದು ಭಾಗ ಕೆಳಗಡೆ ಬಂದು ಬೀಳುತ್ತೆ. ಆ ಏಲಿಯನ್ ಗೆ ಡ್ಯಾಮೇಜ್ ಆದ್ರಿಂದ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ನಂತರ ಸೋಲ್ಜರ್ಸ್ ಗಳು ಶಾನ್, ಬೆನ್ ಮತ್ತೆ ನತೇಲಿಯನ್ ಗೆ ನೀವು ಅಮೆರಿಕದಿಂದ ಬಂದಿದ್ದೀರಾ ಅಂತ ಕೇಳ್ತಾರೆ. ಹಾಗೆ ನಾವು ಏಲಿಯನ್ ಗಳನ್ನ ಸಾಯಿಸಿದ್ರೆ ನಮ್ ಸರ್ಕಾರ ನಮ್ಗೆ ದುಡ್ಡು ಕೊಡುತ್ತೆ ಅಂತ ಹೇಳ್ತಾರೆ. ಅವಾಗ ಶಾನ್ ಕೆಳಗಡೆ ಬಿದ್ದಿದ್ದ ಏಲಿಯನ್ ಪೀಸ್ ನ ತಗೊಂಡು ಏನಿದು ಅಂತ ಕೇಳ್ತಾನೆ. ಅದಕ್ಕೆ ಸೋಲ್ಜರ್ ಮತೆವಿ ಅದು ಏಲಿಯನ್ ನ ಒಂದು ಭಾಗ. ಆ ಏಲಿಯನ್ ಗಳು ಅವುಗಳ ಶಕ್ತಿನ ಬಿಡುಗಡೆ ಮಾಡಿದಾಗ ಅವುಗಳ ಶಕ್ತಿ ಕಮ್ಮಿ ಆಗಿರುತ್ತೆ. ಹಾಗೆ ಅನ್ವಿಸಿಬಲ್ ಶಕ್ತಿನ ಕಳ್ಕೊಂಡು ಅವುಗಳು ನಮ್ ಮುಂದೆ ಕಾಣ್ತವೆ. ಅವಾಗ ನಾವು ಅವುಗಳ ಮೇಲೆ ದಾಳಿ ಮಾಡಬಹುದು. ಹಾಗೆ ದಾಳಿ ಮಾಡಿದಾಗ ನಮ್ಗೆ ತುಂಬಾ ಏಲಿಯನ್ ಗಳ ತುಣುಕುಗಳು ಸಿಕ್ಕಿದವೆ ಅಂತ ಹೇಳ್ತಾನೆ. ಹಾಗೆ ಅವ್ರಗಳನ್ನೆಲ್ಲ ಅಲ್ಲಿಂದ ಕರ್ಕೊಂಡು ಸೋಲ್ಜರ್ ಮತೆವಿ ಮತ್ತೆ ಅವರ ಟೀಮ್ ವಾಸವಾಗಿರುವಂತ ಜಾಗಕ್ಕೆ ಬರ್ತಾನೆ. ನಂತರ ಅವ್ರುಗಳು ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತೆವಿಗೆ ಬೆನ್ ನಾವಿಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಮತೆವಿ ಎಲ್ಲಿಗೆ ಅಂತ ಹೋಗೋದು ಅಂತ ಕೇಳ್ತಾನೆ. ಅದಕ್ಕೆ ಶಾನ್ ಇಲ್ಲೇ ಪಕ್ಕದಲ್ಲಿರುವಂತ ನದಿನಲ್ಲಿ ಅಮೆರಿಕನ್ ಸಬ್ಮಿರೇನ್ ಇದೆ, ಅದು ನಾಳೆ ಬೆಳಿಗ್ಗೆ 6 ಗಂಟೆಗೆ ಅಲ್ಲಿಂದ ಹೊರಡುತ್ತೆ, ಅದರಿಂದ ನಾವೆಲ್ಲ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ. ಅವಾಗ ಮತೆವಿ ಅದು ಸಾಧ್ಯ ಇಲ್ಲ, ಯಾಕಂದ್ರೆ ನೀವುಗಳು ಹೋಗ್ತಿರುವಂತ ಜಾಗ ತುಂಬಾನೇ ಡೇಂಜರ್ ಆಗಿದೆ. ಆ ಜಾಗದ ಸುತ್ತಮುತ್ತ ತುಂಬಾನೇ ಏಲಿಯನ್ ಗಳಿದಾವೆ. ಆ ಜಾಗಕ್ಕೆ ನೀವೇನಾದ್ರೂ ಹೋದ್ರೆ ಖಂಡಿತವಾಗ್ಲೂ ಬದುಕೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶಾನ್ ನಾವು ಸಬ್ಮಿರೇನ್ ಹತ್ರ ಹೋದ್ರೆ ಬದುಕುವ ಸಾಧ್ಯತೆ ಇದೆ, ಆದ್ರೆ ನಾವೇನಾದ್ರೂ ಇಲ್ಲೇ ಉಳ್ಕೊಂಡ್ರೆ ಖಂಡಿತವಾಗ್ಲೂ ಉಳಿಯೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮತೆವಿ ಮಾಸ್ಕೋ ನನ್ನ ಮನೆ, ಶತ್ರುಗಳು ನನ್ನ ದೇಶದ ಮೇಲೆ ದಾಳಿ ಮಾಡಿದಾಗ ನಾನು ಯಾವುದೇ ಕಾರಣಕ್ಕೂ ನನ್ನ ದೇಶನ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನನ್ನ ಜೀವ ಇರೋವರೆಗೂ ನಾನು ನನ್ನ ದೇಶಕ್ಕೋಸ್ಕರ ಹೋರಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಶಾನ್ ನನಗೆ ಗೊತ್ತಿದೆ ನಿಮ್ಮ ಉದ್ದೇಶ ನಿಮ್ಮ ದೇಶದ ಶತ್ರುಗಳ ವಿರುದ್ಧ ಹೋರಾಡ್ಬೇಕು ಅಂತ, ಹಾಗೆ ನಮ್ಮ ಉದ್ದೇಶ ಕೂಡ. ನಾವಿವಾಗ ಸಬ್ಮಿರೇನ್ ಹತ್ರ ಹೋಗಿ ಅಲ್ಲಿ ಉಳಿದಿರೋರ್ನ ಭೇಟಿ ಮಾಡಿ ನಮ್ಮ ಮನೆಗಳಿಗೆ ಹೋಗಿ ನಂತರ ಶತ್ರುಗಳಿಗೆ ತಕ್ಕ ಉತ್ತರನ ಕೊಡ್ಬೇಕು ಅಂತ ಹೇಳ್ತಾನೆ. ಹಾಗೆ ನೀವುಗಳು ಬರ್ಲಿಲ್ಲ ಅಂದ್ರೂ ಕೂಡ ನಾವ್ ಇಲ್ಲಿಂದ ಹೋಗ್ತೀವಿ ಅಂತ ಹೇಳಿ ಅವರು ಅಲ್ಲಿಂದ ಹೊರಡ್ತಾರೆ. ಅವಾಗ ಮತೆವಿ ಅವ್ರಗಳಿಗೆ ನಿಂತ್ಕೊಳ್ಳೋಕೆ ಹೇಳಿ ನಾವು ಕೂಡ ನಿಮ್ ಜೊತೆ ಬಂದು ನಿಮ್ಗೆ ಸಹಾಯ ಮಾಡ್ತೀವಿ, ನಾವಿವಾಗ ಮೆಟ್ರೋ ಟನಲ್ ಒಳಗಡೆ ಹೋದ್ರೆ ಜಾಸ್ತಿ ಸೇಫ್ ಇರುತ್ತೆ ಅಂತ ಹೇಳ್ತಾನೆ. ನಂತರ ಮತೆವಿ ಅವನ ಜೊತೆ ಇನ್ನೂ ಸ್ವಲ್ಪ ಯೋಧರನ್ನ ಕರ್ಕೊಂಡು ಶಾನ್, ಬೆನ್, ನತೇಲಿ ಮತ್ತೆ ವೀಕನ ಸಬ್ಮಿರೇನ್ ಹತ್ರ ಬಿಡೋದಕ್ಕೆ ಅಂತ ಹೋಗ್ತಾನೆ. ಅವ್ರಗಳೆಲ್ಲ ಮೆಟ್ರೋ ಟನಲ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ಒಂದ್ ಕಡೆ ಏನೋ ಸೌಂಡ್ ಆಗುತ್ತೆ. ಅದರಿಂದ ಮತೆವಿ ಕಡೆಯವರು ಅವ್ರ ಮುಂದೆ ಬಲ್ಬ್ ಗಳನ್ನ ಎಸಿತಾರೆ. ಅಷ್ಟರಲ್ಲಿ ಅಲ್ಲಿಗೆ ಏಲಿಯನ್ ಬಂದೇ ಬಿಡುತ್ತೆ. ಅದರಿಂದ ಅಲ್ಲಿದ್ದ ಬಲ್ಬ್ ಗಳೆಲ್ಲ ಆನ್ ಆಗ್ತವೆ. ಅದನ್ನ ನೋಡಿ ಎಲ್ರು ಪಕ್ಕಕ್ಕೆ ಹೋಗಿ ಬಚ್ಚಿಟ್ಕೊಳ್ತಾರೆ. ಏಲಿಯನ್ ಅದರ ಪವರ್ ನ ಯೂಸ್ ಮಾಡ್ಕೊಂಡು ಎಲ್ಲಾ ಕಡೆ ಯಾರಾದ್ರೂ ಸಿಗ್ತಾರ ಅಂತ ಸರ್ಚ್ ಮಾಡ್ತಾ ಇರುತ್ತೆ. ಇನ್ನೇನು ಆ ಏಲಿಯನ್ ಪವರ್ ವೀಕ್ ಹತ್ರ ಬರ್ಬೇಕು, ಅಷ್ಟರಲ್ಲಿ ಅವಳ ಹತ್ರ ಬೆನ್ ಬಂದು ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಆ ಏಲಿಯನ್ ಪವರ್ ಬೆನ್ನನ್ನು ಇಟ್ಕೊಂಡು ಅವನನ್ನ ತನ್ನ ಹತ್ರ ಹೇಳ್ಕೊಂಡು ಸಾಯಿಸ್ಬಿಡುತ್ತೆ. ಅದನ್ನ ಶಾನ್ ನೋಡಿ ತುಂಬಾನೇ ಗಾಬರಿ ಪಡ್ಕೋತಾ ಇರ್ತಾನೆ. ಅವಾಗ ಅವನ ಹತ್ರ ನತೇಲಿ ಹೋಗಿ ಅವನನ್ನ ಹೊರಗಡೆ ಕರ್ಕೊಂಡು ಬರ್ತಾಳೆ. ನಂತರ ಅವ್ರಗಳೆಲ್ಲ ಟನಲ್ ಇಂದ ಹೊರಗಡೆ ಬಂದು ಬೇಗ ಬೇಗ ನದಿ ಹತ್ರ ಬಂದು ಒಂದು ಬೋಟ್ ನ ಸಹಾಯದಿಂದ ಸಬ್ಮಿರೇನ್ ಇರುವ ಕಡೆ ಹೋಗ್ತಾರೆ. ಅವಾಗ ಶಾನ್ ಬೆನ್ ಡೆತ್ ಆಗಿರೋದನ್ನ ನೆನ್ಸ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೋತಾ ಇರ್ತಾನೆ. ನಂತರ ಅವ್ರುಗಳು ಬೋಟ್ ಇಂದ ಹೊರಗಡೆ ಬಂದು ನೋಡಿದ್ರೆ ಏಲಿಯನ್ ಗಳು ಭೂಮಿಯಲ್ಲಿರುವಂತ ವಸ್ತುಗಳನ್ನೆಲ್ಲ ಆಕಾಶದ ಕಡೆ ಎಳ್ಕೋತಾ ಇರ್ತವೆ. ಅವಾಗ ಮತೆವಿ ನಮ್ಮ ಭೂಮಿಯಲ್ಲಿ ತಾಮ್ರ ಮತ್ತೆ ನಿಕಲ್ ಲೋಹಗಳು ತುಂಬಾನೇ ಜಾಸ್ತಿ ಇದಾವೆ, ಅವುಗಳು ವಿದ್ಯುತ್ ವಾಹಕಗಳಾಗಿದ್ದಾವೆ, ಅವುಗಳಿಗೋಸ್ಕರನೇ ಏಲಿಯನ್ ಗಳು ಭೂಮಿಗೆ ಬಂದು ಅವುಗಳನ್ನೆಲ್ಲ ಮೇಲ್ಗಡೆ ತಗೊಂಡು ಹೋಗ್ತಿದಾವೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವರ ಪಕ್ಕದಲ್ಲೇ ಒಂದು ಸಬ್ಮಿರೇನ್ ಇರೋದು ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದ ಅವ್ರುಗಳೆಲ್ಲ ತುಂಬಾ ಖುಷಿಯಿಂದ ಸಬ್ಮಿರೇನ್ ಹತ್ರ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ಅವರ ಪಕ್ಕದಲ್ಲಿದ್ದ ಬಿಲ್ಡಿಂಗು ಇದ್ದಕ್ಕಿದ್ದ ಹಾಗೆ ಬ್ಲಾಸ್ಟ್ ಆಗುತ್ತೆ. ಅದರಿಂದ ಅವರೆಲ್ಲ ನೀರಿನೊಳಗಡೆ ಹಾರ್ತಾರೆ. ನಂತರ ಅವ್ರುಗಳೆಲ್ಲ ತುಂಬಾನೇ ಕಷ್ಟ
ಕಷ್ಟಪಟ್ಟು ನೀರಿನೊಳಗಡೆ ಈಜ್ಕೊಂಡು ಸಬ್ಮಿರೇನ್ ಇರುವಂತ ಜಾಗಕ್ಕೆ ಬರ್ತಾರೆ. ಆದ್ರೆ ನತೆಲಿ ಮಾತ್ರ ಅಲ್ಲಿಗೆ ಬಂದಿರೋದಿಲ್ಲ. ಅದರಿಂದ ಶಾನ್ ನತೆಲಿ ಇಲ್ಲಿಗೆ ಬಂದಿಲ್ಲ, ನನಗೆ ಗೊತ್ತು ಅವಳು ಆ ಕಡೆ ಎಲ್ಲರೂ ಹೋಗಿರ್ಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮತೆವಿ ಕಡೆಯವ್ರಿಗೆ ನತೆಲಿ ದೂರದಲ್ಲಿರೋದು ಗೊತ್ತಾಗುತ್ತೆ. ಆದ್ರೆ ಸಬ್ಮಿರೇನ್ ಕ್ಯಾಪ್ಟನ್ ನಮ್ಗೆ ಸಮಯ ಇಲ್ಲ, ಆದಷ್ಟು ಬೇಗ ನಾವಿಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾನೆ. ಅವಾಗ ಶಾನ್ ಹೇಗೋ ಮಾಡಿ ಅವ್ರ ಹತ್ರ ಸ್ವಲ್ಪ ಸಮಯನ ತಗೊಂಡು ಇನ್ನೊಂದು ಮೈಕ್ರೋವೇವ್ ಗನ್ನ ಸಬ್ಮಿರೇನ್ ಒಳಗಡೆ ರೆಡಿ ಮಾಡ್ಕೊಂಡು ಪಕ್ಕ ಪ್ಲಾನ್ ಮಾಡ್ಕೊಂಡು ಮತೆವಿ ಟೀಮ್ ಜೊತೆ ಶಾನ್ ಕೂಡ ನತೆಲಿನ ಕರ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತಾನೆ. ಅವ್ರಗಳೆಲ್ಲ ಒಂದು ಪಾಳ್ ಬಿದ್ದಿರುವಂತ ಗೂಡ್ ಸೆಡ್ ಹತ್ರ ಬಂದು ಅವ್ರಗಳ ಹತ್ರ ಇದ್ದಂತಹ ಮೈಕ್ರೋವೇವ್ ಗನ್ನ ಆನ್ ಮಾಡ್ಕೊಂಡು ಅವ್ರಗಳ ಸುತ್ತೆಲ್ಲ ಸೆಲ್ ಫೋನ್ ಗಳನ್ನ ಎಸ್ಕೊಂಡು ಮುಂದೆ ಹೋಗ್ತಿರ್ತಾರೆ. ಅವಾಗ ಶಾನ್ಗೆ ಒಂದ್ ಕಡೆ ನತೆಲಿ ಯೂಸ್ ಮಾಡ್ತಿದ್ದಂತ ಬ್ಯಾಗ್ ಸಿಗುತ್ತೆ. ಆ ಬ್ಯಾಗ್ ನ ನೋಡಿ ಶಾನ್ ನತೆಲಿ ಅಂತ ಜೋರ ಕೂಕೊಂಡು ಮುಂದೆ ಹೋಗ್ತಿರ್ತಾನೆ. ಅವಾಗ ಅವನ ಹತ್ರ ಇದ್ದಂತ ಮೈಕ್ರೋವೇವ್ ಗನ್ನು ಆಫ್ ಆಗ್ಬಿಡುತ್ತೆ. ಅದರಿಂದ ಶಾನ್ ಆ ಗನ್ನ ಆನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಒಂದು ಏಲಿಯನ್ ಬಂದೇ ಬಿಡುತ್ತೆ. ಅದರಿಂದ ಶಾನ್ ಅಲ್ಲಿಂದ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದ್ ಕಡೆ ಅವನು ಎಡುಕೊಂಡು ಕೆಳಗಡೆ ಬಿದ್ದೋಗ್ತಾನೆ. ಅವಾಗ ಮತೆವಿ ಕಡೆಯವರು ಆ ಏಲಿಯನ್ ಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಆ ಏಲಿಯನ್ ಗೆ ಅದರಿಂದ ಏನು ಆಗ್ತಿರೋದಿಲ್ಲ. ಇನ್ನೇನು ಆ ಏಲಿಯನ್ ಶಾನ್ ಹತ್ರ ಬಂದು ಅವನನ್ನ ಸಾಯಿಸ್ಬೇಕು. ಅಷ್ಟರಲ್ಲಿ ಶಾನ್ ಅವನ ಹತ್ರ ಇದ್ದ ಗನ್ನ ಸರಿ ಮಾಡ್ಕೊಂಡು ಆ ಏಲಿಯನ್ ಗೆ ಶೂಟ್ ಮಾಡ್ಬಿಡ್ತಾನೆ. ಅದರಿಂದ ಆ ಏಲಿಯನ್ ಅನ್ವಿಸಿಬಲ್ ಶಕ್ತಿನ ಕಳ್ಕೊಂಡು ಅವ್ರಿಗೆಲ್ಲ ಕಾಣ್ತಿರುತ್ತೆ, ಆದ್ರೆ ಇನ್ನು ಸತ್ತಿರೋದಿಲ್ಲ. ಅವಾಗ ಮತೆವಿ ಕಡೆಯವರು ಆ ಏಲಿಯನ್ ಗೆ ಶೂಟ್ ಮಾಡ್ತಾರೆ. ಅದರಿಂದ ಆ ಏಲಿಯನ್ ಬ್ಲಾಸ್ಟ್ ಆಗುತ್ತೆ. ಅವಾಗ ನತೆಲಿ ಶಾನ್ ಅಂತ ಕೂಗ್ತಿರುವ ಸೌಂಡ್ ಶಾನ್ ಗೆ ಕೇಳುತ್ತೆ. ಆದ್ರೆ ಅಷ್ಟರಲ್ಲಿ ಅವ್ರಗಳ ಸುತ್ತ ಎಸ್ತಿದ್ದಂತ ಸೆಲ್ ಫೋನ್ ಗಳು ರಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅದರಿಂದ ಅವ್ರಿಗೆ ಅಲ್ಲಿಗೆ ತುಂಬಾನೇ ಏಲಿಯನ್ ಗಳು ಬಂದಿದ್ದಾವೆ ಅಂತ ಗೊತ್ತಾಗುತ್ತೆ. ಅವಾಗ ಶಾನ್ ಅಲ್ಲೇ ಪಕ್ಕದಲ್ಲಿದ್ದಂತಹ ನೀರಿನ ಟ್ಯಾಂಕ್ ಇರುವಂತ ಒಂದು ಲಾರಿ ಹತ್ರ ಮತೆವಿ ಟೀಮ್ ನ ಕರ್ಕೊಂಡ್ ಬಂದು ಈ ನೀರನ್ನ ನಾವು ಕೆಳಗಡೆ ಬಿಟ್ಟಾಗ ಏಲಿಯನ್ ಗಳು ಈ ನೀರಿನ ಮೇಲ್ಗಡೆ ಬಂದ್ರೆ ಅವುಗಳ ಶಕ್ತಿ ಕಮ್ಮಿ ಆಗುತ್ತೆ, ಅವಾಗ ನೀವು ಅವುಗಳಿಗೆ ಶೂಟ್ ಮಾಡಿ ಅಂತ ಹೇಳಿ ಅವನು ನತೆಲಿನ ಕರ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತಾನೆ. ಈಗಿರ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿದ್ದ ಬಿಲ್ಡಿಂಗ್ ಒಳಗಡೆ ಇದ್ದಂತಹ ಏಲಿಯನ್ ಗಳು ಮತೆವಿ ಟೀಮ್ ಹತ್ರ ಬರ್ತವೆ. ಆದ್ರೆ ಆ ಏಲಿಯನ್ ಗಳು ನೀರಿನ ಮೇಲ್ಗಡೆ ಬರೋದಿಲ್ಲ. ಈ ಕಡೆ ಶಾನ್ ನತೆಲಿನ ಹುಡ್ಕೊಂಡು ಬರ್ತಿರ್ಬೇಕಾದ್ರೆ ನತೆಲಿ ಶಾನ್ಗೆ ನಾನು 19ನೇ ನಂಬರ್ನ ಬಸ್ ನಲ್ಲಿ ಇದೀನಿ ಅಂತ ಕೂಗಿ ಹೇಳ್ತಾಳೆ. ಅದರಿಂದ ಶಾನ್ ಆ ಬಸ್ ನ ಹುಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದ್ ಕಡೆ ಅವನಿಗೆ ಏಲಿಯನ್ ಇರೋದು ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ಮತೆವಿ ಟೀಮು ಏಲಿಯನ್ ಗಳು ನೀರಿನ ಮೇಲ್ಗಡೆ ಬರ್ಲಿ ಅಂತ ಕಾಯ್ತಿರ್ಬೇಕಾದ್ರೆ ಅಲ್ಲಿಗೆ ವೀಕ ಬಂದು ಕೆಲವು ಬಾಟಲ್ ಗಳಿಗೆ ಬೆಂಕಿ ಹಚ್ಚಿ ಆ ಏಲಿಯನ್ ಗಳ ಮೇಲೆ ಎಸಿತಾಳೆ. ಅವಾಗ ಏಲಿಯನ್ ಗಳು ನೀರಿನ ಮೇಲ್ಗಡೆ ಬರ್ತವೆ. ಅವಾಗ ಮತೆವಿ ಆ ಏಲಿಯನ್ ಗಳಿಗೆ ಮೈಕ್ರೋವೇವ್ ಗನ್ ಇಂದ ಶೂಟ್ ಮಾಡ್ತಾನೆ. ಅದರಿಂದ ಆ ಏಲಿಯನ್ ಗಳು ಅನ್ವಿಸಿಬಲ್ ಶಕ್ತಿನ ಕಳ್ಕೊಂಡು ಅವ್ರಿಗೆ ಕಾಣ್ತವೆ. ಅವಾಗ ಮತೆಲಿ ಕಡೆಯವರು ಆ ಏಲಿಯನ್ ಗಳಿಗೆ ಶೂಟ್ ಮಾಡಿ ಅವುಗಳನ್ನ ಬ್ಲಾಸ್ಟ್ ಮಾಡ್ತಾರೆ. ಈ ಕಡೆ ಶಾನ್ ಏಲಿಯನ್ ಗೆ ಗೊತ್ತಾಗದಿರೋ ಹಾಗೆ ನತೆಲಿ ಹತ್ರ ಬಂದ್ರು ಕೂಡ ಆ ಏಲಿಯನ್ ಬಸ್ ಒಳಗಡೆ ಬಂದು ಬಸ್ ಡೋರ್ ಗಳನ್ನ ಕ್ಲೋಸ್ ಮಾಡ್ಬಿಡುತ್ತೆ. ಆ ಏಲಿಯನ್ ಬಸ್ ಒಳಗಡೆ ಬಂದಿದ್ರಿಂದ ಎಲೆಕ್ಟ್ರಿಕ್ ಬಸ್ ಗೆ ಪವರ್ ಸಪ್ಲೈ ಆಗಿ ಆ ಬಸ್ಸು ಅಲ್ಲಿಂದ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಆ ಏಲಿಯನ್ ನತೆಲಿನ ಇಟ್ಕೊಂಡು ಇನ್ನೇನ್ ಸಾಯಿಸ್ಬೇಕು. ಅಷ್ಟರಲ್ಲಿ ಶಾನ್ ಅವನ ಹತ್ರ ಇದ್ದ ಮೈಕ್ರೋವೇವ್ ಗನ್ ಇಂದ ಆ ಏಲಿಯನ್ ಗೆ ಶೂಟ್ ಮಾಡ್ತಾನೆ. ಅದರಿಂದ ಆ ಏಲಿಯನ್ ನತೆಲಿನ ಬಿಡುತ್ತೆ. ಅವಾಗ ನತೆಲಿ ಹೋಗಿ ಬಸ್ ನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅದು ಸ್ಟಾಪ್ ಆಗ್ತಿರೋದಿಲ್ಲ. ಶಾನ್ ಹತ್ರ ಇದ್ದ ಮೈಕ್ರೋವೇವ್ ಗನ್ ನ ಬ್ಯಾಟ್ರಿ ಬೇರೆ ಖಾಲಿಯಾಗಿರುತ್ತೆ. ಅವಾಗ ಶಾನ್ ಅವನ ಬ್ಯಾಗ್ ನಲ್ಲಿ ಇದ್ದ ಏಲಿಯನ್ ಪೀಸ್ ನ ತಗೊಂಡು ಮುಂದೆ ಇದ್ದ ಏಲಿಯನ್ ಗೆ ಎಸಿತಾನೆ. ಅದರಿಂದ ಆ ಏಲಿಯನ್ ಬ್ಲಾಸ್ಟ್ ಆಗುತ್ತೆ. ಹಾಗೆ ಅವ್ರಿದ್ದ ಬಸ್ ಕೂಡ ಸ್ಟಾಪ್ ಆಗುತ್ತೆ. ಅವಾಗ ಎಲ್ರು ಏಲಿಯನ್ ಗಳನ್ನ ಸಾಯಿಸಿದ್ವಿ ಅಂತ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಅವಾಗ ಮತೆವಿ ನಾವ್ ಇವತ್ತು ಏಲಿಯನ್ ಗಳ ಜೊತೆ ಹೇಗ್ ಹೋರಾಡ್ಬೇಕು ಅನ್ನೋ ಪಾಠನ ತಿಳ್ಕೊಂಡು ಅದರಿಂದ ಇವಾಗ ನಾವು ಏಲಿಯನ್ ಗಳ ಜೊತೆ ಹೋರಾಡಿ ನಮ್ಮ ದೇಶನ ಉಳಿಸ್ಕೋತೀವಿ ಅಂತ ಹೇಳಿ ಅವ್ರುಗಳು ಅಲ್ಲಿಂದ ಹೋಗ್ತಾರೆ. ಹಾಗೆ ಶಾನ್ ನತೆಲಿ ಮತ್ತೆ ವೀಕ ಸಬ್ಮಿರೇನ್ ಒಳಗಡೆ ಬಂದು ಅವ್ರಗಳ ದೇಶದ ಕಡೆ ಹೋಗ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.